ಏನು ಅವ್ರಿಗೇನು ದಾಖಲೆ ಪತ್ರ ಏನಿಲ್ಲ. ಸೇಲ್ ಅಗ್ರಿಮೆಂಟ್ ಅಂತ ಮಾಡಿಸ್ಕೊಂಡಿದ್ದಾನೆ. ಸೇಲ್ ಅಗ್ರಿಮೆಂಟ್ ಅಂತ ಮಾಡಿಸ್ಕೊಂಡು 35 ತಿಂಗಳು ಕರಾರು ಮಾಡ್ಕೊಂಡಿದ್ದಾನೆ. ಅದರೊಳಗೆ ದುಡ್ಡು ಕೊಡೋಕ್ಕೆ ಬಂದಾಗ ಆಗ ಉಲ್ಟಾ ಹೊಡೆದು ಇಲ್ಲ ನಮಗೆ ಜಮೀನು ಬೇಕು ಅನ್ನೋ ಲೆಕ್ಕದಲ್ಲಿ ಅವನು ಮಾತಾಡ್ತಾನೆ. ಒಂದು ಜಮೀನು ಅಂತ ಒಂದು ಕೋರ್ಟ್ಗೆ ಹಾಕೊಂಡಿದ್ದಾರೆ. ಇದು ತಪ್ಪಲ್ವಾ? ಯಾಕೆ ಅಂದರೆ ಮಾನವೀಯತೆಯಾಗಿ ಮನುಷ್ಯ ಬಾಳ್ಬೇಕೇ ಹೊರತು ಇವತ್ತು ಅನ್ಯಾಯ ಆಗಿದೆ. ಯಾರಿಗೆ? ಜಮೀನ್ದಾರನಿಗೆ ಅನ್ಯಾಯ ಆಗಿದೆ. ನಮಸ್ಕಾರ ವೀಕ್ಷಕರೇ, ನಾವು ನಾಗರಾಜ್ ಅಂದ್ಬಿಟ್ಟು ನೆಮ್ಮಿನಾಯಕನಹಳ್ಳಿ ಗ್ರಾಮದ ಸಂಜೀವ್ ಶೆಟ್ಟರ ಮಗ ನಾಗರಾಜ್ ಅಂದ್ಬಿಟ್ಟು ನಮ್ಮದು ಈ ಜಮೀನು ಒಬ್ಬರಿಗೆ ಚಿಕ್ಕವನು ಉರ್ಪ್ ಚೆನ್ನೇಗೌಡ ಅನ್ನೋರಿಗೆ ಜಮೀನು ಮಾಡೋದಕ್ಕೆ 8 ವರ್ಷದಿಂದ ಕೊಟ್ಟಿದ್ವಿ. ಈಗ ಅವನು ಇದನ್ನು ನನಗೇ ಬೇಕು ಅಂತ ಕೋರ್ಟ್ಗೆ ಹೋಗಿ ದಾವ ಹಾಕ್ಕೊಂಡು ತೊಂದರೆ ಕೊಡ್ತಾ ಇದ್ದಾನೆ. ಅದರಿಂದ ಈ ಥರ ಸಮಾಜದಲ್ಲಿ ಸೊಸೈಟಿನಲ್ಲಿ ಮೋಸ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ವಿ. ಅದರಿಂದ ಇಂಥವ್ರಿಗೆ ಸಮಾಜ ಏನು ಅಂತ ತಿಳ್ಕೋಬೇಕು, ಹೇಗೆ ಅಂತ ತಿಳ್ಕೋಬೇಕು, ಮೋಸ ಹೋಗಬಾರ್ದು ಬೇರೆಯವರು ಅನ್ನೋ ದೃಷ್ಟಿನಲ್ಲಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಇಲ್ಲಿಂದ ಹಿಡಿದು ಈ ಬೆಲ್ಟ್, ಈ ಜಮೀನು 14 ಕುಂಟೆ ಜಮೀನು ನಮ್ಮದು. ಈ ಜಮೀನನ್ನು ಅವನು ಪಕ್ಕದಲ್ಲಿ ಒಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದಾನೆ. ಇದನ್ನು ನಾನು ದುಡ್ಡು ಕೊಟ್ಟು ಅವನು ಜಮೀನು ಮಾಡೋಕ್ಕೆ ಬಿಟ್ಟಿದ್ದೆ. ತಿರ್ಗಾ ದುಡ್ಡು ತೊಗೊಂಡು ಜಮೀನು ಬಿಡೋದಕ್ಕೆ ಕೋರ್ಟ್ಗೆ ಹೋಗಿದ್ದಾನೆ. ಲಾಯರ್ ಇಟ್ಕೊಂಡು ಇಲ್ಲ ನನಗೆ ಜಮೀನು ಬೇಕು ಅಂತ ಕೂತಿದ್ದಾನೆ. ಹೇಗೆ ಇದು ಅಂತ ಕೇಳಲಾಗಿ ನಮ್ಮ ಸ್ನೇಹಿತರಾದ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ CM ಗಣೇಶ್ ಗೌಡ್ರ ಆದಂಥ ಅವ್ರನ್ನ ಸಂಪರ್ಕಿಸಿ ಅವರು 1-2-3 ಸಾರಿ ಬಂದು ಹೇಳಿ ಇಲ್ಲ ಇದನ್ನು ನಾವು ಮಾಡಿಸ್ತೀವಿ, ಹೋರಾಟ ಮಾಡ್ತೀವಿ, ನಾವು ಇದನ್ನು ಬಿಡಿಸ್ಕೊಡ್ತೀವಿ ಅನ್ನೋ ಇದರಲ್ಲಿ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಮುಂದುವರಿತಾ ಇದ್ದೀವಿ. ಹೌದು, ಏನು ಅವ್ರಿಗೇನು ದಾಖಲೆ ಪತ್ರ ಏನಿಲ್ಲ. ಸೇಲ್ ಅಗ್ರಿಮೆಂಟ್ ಅಂತ ಮಾಡಿಸ್ಕೊಂಡಿದ್ದಾನೆ. ಸೇಲ್ ಅಗ್ರಿಮೆಂಟ್ ಅಂತ ಮಾಡಿಸ್ಕೊಂಡು 35 ತಿಂಗಳು ಕರಾರು ಮಾಡ್ಕೊಂಡಿದ್ದಾನೆ. ಅದರೊಳಗೆ ದುಡ್ಡು ಕೊಡೋಕ್ಕೆ ಬಂದಾಗ ಆಗ ಉಲ್ಟಾ ಹೊಡೆದು ಇಲ್ಲ ನಮಗೆ ಜಮೀನು ಬೇಕು ಅನ್ನೋ ಲೆಕ್ಕದಲ್ಲಿ ಅವನು ಮಾತಾಡ್ತಾ ಇದ್ದಾನೆ. 1.5 ಲಕ್ಷ ಈಸ್ಕೊಂಡು ನಾನು ಸೇಲ್ ಅಗ್ರಿಮೆಂಟ್ ಮಾಡಿರೋದು. ಆ್ಯಕ್ಚುಲಿ ಅವನು ಅಗ್ರಿಮೆಂಟಲ್ಲಿ 2 ಲಕ್ಷ ಬರೆದಿದ್ದಾನೆ. ಅದಕ್ಕೆ ಸಾಕ್ಷಿ ಸ್ಟಾಂಪ್ ವೆಂಡರ್ ಕರಿಗೌಡ್ರೆ ಸಾಕ್ಷಿ ಇದ್ದಾರೆ. ಅವರು ಹೇಳ್ತಾರೆ 1.5 ಲಕ್ಷನೇ ಕೊಟ್ಟಿರೋದು ಅಂತ ಅವರು ಹೇಳ್ತಾರೆ. ಅವನು ಒಪ್ಕೊಂಡಿದ್ದಾನೆ. ಇದೇ ಗಣೇಶ್ ಗೌಡರು ಮುಂದೆ ಒಂದು ಸರಿ ಇದೇ ವಿಡಿಯೋ ಇದೇ ರೆಕಾರ್ಡಿಂಗಲ್ಲಿ ಮೊದಲನೇ ಸರಿ ವಿಸಿಟ್ ಮಾಡಿದಾಗ ಒಪ್ಕೊಂಡಿದ್ದಾನೆ. ಅವನು ರೆಕಾರ್ಡಿಂಗು ಇದೆ, ವಿಡಿಯೋನೂ ಇದೆ. ಅದು 1.5 ಲಕ್ಷ ಕೊಟ್ಟಿದ್ದಾರೆ ಅಂತ. ಆಮೇಲೆ ಅವರನ್ನು ಇಲ್ಲ ನಮಗೆ ಬಿಡಿಸ್ಕೊಡಿ ಅದನ್ನು ಜಮೀನು ಅಂತ ಹೇಳಿ ಅವರಿಗೆ ಕೇಳವ್ರೆ. ಇಲ್ಲ ಈಗ ಇದನ್ನು ರಿಲೀಸ್ ಮಾಡಿಕೊಡಿ, ಆಮೇಲೆ ಮುಂದಿನ ನೋಡೋಣ ಅಂತ ಅವ್ರು ಹೇಳಿದ್ದಾರೆ. ಅವ್ರ ದುಡ್ಡನ್ನ ನಾವು ವಾಪಸ್ ಕೊಡ್ತೀವಿ. ಅವ್ರಿಗೆ ಟರ್ನಲ್ಲಿ 1.5 ಲಕ್ಷ ಕೊಟ್ಟಿದ್ರು 1.5 ಲಕ್ಷ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. 1.5 ಲಕ್ಷ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಇವತ್ತಿಗೂ ರೆಡಿ ಇದ್ದೀವಿ, ಅವತ್ತಿಗೂ ರೆಡಿ ಇದ್ದೀವಿ. ಇಸ್ಕೊಂಡಿರೋದು ನಿಜ, ಕೊಡಬೇಕಾಗಿರೋದು ನಿಜ, ಕೊಡೋದು ನಿಜ. ಅದಕ್ಕೆ ಈಗ ಅವನು ತಕರಾರು ಮಾಡಿಕೊಂಡು ಕೋರ್ಟ್ಗೆ ಹೋಗಿದ್ದಾನೆ. ನಮಗೆ ಜಮೀನು ಬೇಕು ಅನ್ನೋ ಲೆಕ್ಕ. ಇದು ಯಾವ ನ್ಯಾಯ? ನಾವು ಸುಮಾರು ಈಗಾಗಲೇ 2.5 ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ದೀವಿ. ನಾವು ಏನು ಈ ಜಮೀನನ್ನು ದುಡ್ಡನ್ನು ತಗೋ ಜಮೀನನ್ನು ಬಿಡು ಅಂತ. ಆದ್ರೂ ಅವನು ನಮ್ಮ ಲಾಯರ್ ಕೇಳಬೇಕು, ನಮ್ಮ ಇದನ್ನು ಮಾಡಬೇಕು ಅಂದ್ಬಿಟ್ಟು ಅದು ಕೋರ್ಟ್ ಮುಖಾಂತರ ಹೋಗ್ತಾ ಇದ್ದಾನೆ. ಕೋರ್ಟಲ್ಲಿ ನಡೀತಾ ಇದೆ ಇದು ವ್ಯಾಜ್ಯ. ನಾವು ಇದಕ್ಕೆ ಮುಂಚೆ ಕೋರ್ಟು ಇರಲಿಲ್ಲ, ಏನೂ ಇರಲಿಲ್ಲ. ದುಡ್ಡು ಅವನು ಕೊಟ್ಟಿದ್ದು ನಿಜ, ನಾವು ಕೊಡಬೇಕಾಗಿರೋದು ನಿಜ. ಅವನು ದುಡ್ಡು ವಾಪಸ್ ತೊಗೊಳ್ಳಿ, ಜಮೀನು ಬಿಡಲಿ, ಇಷ್ಟೇ ನಮ್ಮದು. ನಮಸ್ತೆ ವೀಕ್ಷಕರೇ, ನಾನು CM ಗಣೇಶ್ ಗೌಡ್ರು ಅಂತ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಏನು ಇವತ್ತೊಂದಿನ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನೆಂಬಾಯಕನಹಳ್ಳಿ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ. ಯಾಕೆ ಅಂದರೆ ಇಲ್ಲಿ ಒಂದು 14 ಕುಂಟೆ ಜಮೀನಿದೆ.
ಇದರ ಉದ್ದೇಶ ಏನಂತಂದರೆ ಇವರು ಏನಾಗಿತ್ತು ಅಂದರೆ ನಾಗರಾಜನ್ ಎಂಬುವ ವ್ಯಕ್ತಿ ಕರಿಗೌಡರಿಗೆ ಅವರ ಸುಮಾರು ವರ್ಷಗಳ ಹಿಂದೆ 2 ಲಕ್ಷ ದುಡ್ಡನ್ನು ತೆಗೆದುಕೊಂಡಿದ್ದರು ಅವ್ರ ಕಷ್ಟದ ಕಾಲದಲ್ಲಿ. ಸುಮಾರು 5 ವರ್ಷನೇ ಆಗಿರಬಹುದು. ಯಾಕೆ ಅಂದರೆ ಅವರು ನಾನು ದುಡ್ಡು ವಾಪಸ್ ಕೊಡೋವರೆಗೂ ಅದನ್ನು ನನಗೆ ಅವರು ಇದನ್ನು ಜಮೀನನ್ನ ಮಾಡ್ಕೊಳ್ಳಿ, ಜೊತೆಗೆ ನಾನು ಬಿಟ್ಟಂಥ ದುಡ್ಡು ಯಾವಾಗ ನಾನು ರಿಟರ್ನ್ ಕೊಡ್ತೀನಿ ಅದನ್ನು ನನಗೆ ಜಮೀನನ್ನ ಕೊಡಲಿ ಅಂತ ಪಾಪ ಇವರು ನಾಗರಾಜವರು ಅದನ್ನು ಹೇಳಿದಂಥ ಸಂದರ್ಭ ಅಲ್ಲಿ ಫುಲ್ಲು ಡಾಕ್ಯುಮೆಂಟ್ ಇದೆ. ನನ್ನ ಹತ್ರ ಇದು ಯಾಕಂದ್ರೆ 4-5 ವರ್ಷ ಆದರೂ ಕೂಡ ಇವರು ಯಾವುದೇ ಥರದ ಜವಾಬ್ದಾರಿಯುತವಾಗಿ ಆ ಜಮೀನ ಮಾಡ್ತಾ ಇರುವಂಥ ವ್ಯಕ್ತಿ ನಾಗರಾಜ್ ಅವ್ರಿಗೆ ಹಣ ಕೊಟ್ಟರೂ ಕೂಡ ರಿಟರ್ನ್ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಹತ್ರ ಬಂದರು, ನನ್ನ ಸಂಸ್ಥೆಗೆ ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಸರ್ ದಯಮಾಡಿ ನನಗೆ ಸಹಕಾರವನ್ನು ತಾವು ನೀಡಬೇಕು ಅಂತ ನನಗೆ 6 ತಿಂಗಳ ಹಿಂದೆ ಕೊಟ್ಟರು. ನಾನು ಆಲ್ರೆಡಿ ಅವರ ಲಾಯರು ಯಾರಿದ್ದಾರೆ, ಅವ್ರ ಕರಿಗೌಡರ ಲಾಯರು, ಅವರ ಮುಖಾಂತರ ಮಾತಾಡಿ ಸರ್ ಇದೆಲ್ಲ ವಿಶ್ವಾಸದಿಂದ ನಡ್ಕೊಂಡು ಹೋಗಬೇಕು, ಪ್ರೀತಿ ವಿಶ್ವಾಸದಿಂದ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ, ಇದೆಲ್ಲ ಬೇರೆ ರೀತಿಯಲ್ಲಿ ಹೋಗಬಾರ್ದು. ಅವ್ರೇನು ಮಾಡಿದ್ದಾರೆ, ನಂದು ಜಮೀನು ಅಂತ ಒಂದು ಕೋರ್ಟ್ಗೆ ಹಾಕೊಂಡಿದ್ದಾರೆ. ಇದು ತಪ್ಪಲ್ವಾ? ಯಾಕೆ ಅಂದರೆ ಮಾನವೀಯತೆಯಾಗಿ ಮನುಷ್ಯ ಬಾಳಬೇಕೇ ಹೊರತು ಇವತ್ತು ಅನ್ಯಾಯ ಆಗಿದೆ. ಯಾರಿಗೆ? ಜಮೀನ್ದಾರನಿಗೆ ಅನ್ಯಾಯ ಆಗಿದೆ, ನಾಗರಾಜ್ ಅವ್ರಿಗೆ ಅನ್ಯಾಯ ಆಗ್ತಾಯಿದೆ. ನಾವು ಒಂದು ಮಾನವೀಯತೆಯಾಗಿ ಒಬ್ಬ ಹ್ಯೂಮನ್ ರೈಟ್ಸನ್ನಾಗಿ ಇಂಥ ವಿಷಯಗಳಿಗೆ ಕಡಿವಾಣ ಹಾಕಬೇಕು. ನಾನು ಖಂಡಿತ ಮುಂದೊಂದು ದಿನದಲ್ಲಿ ಇಂಥ ಒಬ್ಬ ಅನ್ಯಾಯ ಯಾರೇ ಆಗಿರಲಿ, ಎಲ್ಲೇ ಆಗಿರಲಿ, ಯಾವುದೇ ಜಾಗದಲ್ಲಿ ಆಗಿರಲಿ, ನಾನು ರಾಜ್ಯ ಮಟ್ಟದಲ್ಲಿ ಖಂಡಿತ ಇಂಥದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತಾ ನಿಂತ್ಕೊತೀನಿ. ಜೊತೆಗೆ ಅವ್ರಿಗೆ ನಾಗರಾಜ್ ಅವ್ರಿಗೆ ಎಂಥ ಸಂದರ್ಭ ಬಂದರೂ ಕೂಡ ಅವ್ರನ್ನ ಜಮೀನನ್ನು ವಾಪಸ್ ಕೊಡಿಸೇ ನಾನು ತೀರ್ತೀನಿ. ಇದಂತೂ ಸತ್ಯ, ನಾನು ಹೇಳ್ತಾ ಇರುವಂಥದ್ದು. ನಾನು ಅವ್ರ ಲಾಯರ್ ಹತ್ರನೂ ಮಾತಾಡಿದ್ದೀನಿ. ಮುಂದೆ ಇವೆಲ್ಲ ಪರಿಣಾಮ ಸರಿ ಹೋಗೋದಿಲ್ಲ. ನೀವು ತುಂಬ ರಾಂಗಾಗಿ ಹೋಗ್ತಾ ಇದ್ದೀರಾ. ಜಮೀನು ಇವ್ರದ್ದು ಆದರೂ ಕೂಡ ನೀವು ಅವ್ರದ್ದು ಅಂತ ಪ್ರೂವ್ ಮಾಡೋಕ್ಕೆ ಕೊಡ್ತಾ ಇದ್ದೀರಲ್ವಾ? ಇದು ಯಾವ ಧರ್ಮದಲ್ಲಿದೆ? ನೀವು ಮಾಡ್ತಾ ಇರೋದು ಅನ್ಯಾಯ ಮಾಡ್ತಾ ಇದ್ದೀರಾ. ಲಾಯರ್ ಸಾಹೇಬ್ರೆ, ಏನು ನೀವು ನಿಮ್ಮ ಹಣಕ್ಕೋಸ್ಕರ ಅಂಥ ವ್ಯಕ್ತಿಗಳನ್ನು ಬಲುಪಶು ಮಾಡ್ತಾ ಇದ್ದೀರಾ. ದಯಮಾಡಿ ಇಂಥವೆಲ್ಲ ನಿಲ್ಲಿಸಿ, ಇಲ್ಲ ಮುಂದೊಂದು ದಿನದಲ್ಲಿ ನಿಮ್ಮ ಬಗ್ಗೆನೂ ನಾನು ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ಎಚ್ಚರಿಕೆ ಇರಲಿ ತಮಗೆ. ಯಾಕೆ ಅಂದರೆ ಮೊದಲು ಅವ್ರು ಹಣ ಕೊಡ್ತಾರೆ, 2 ಲಕ್ಷ ಕೊಡಬೇಕಾ, 2.5 ಲಕ್ಷ ಕೊಡಬೇಕಾ, ನಾಗರಾಜರು ನಿಮಗೆ ರಿಟರ್ನ್ ಕೊಡ್ತಾರೆ. ಅದನ್ನು ಬಿಟ್ಟು ನೀವು ಈ ರೀತಿ ಎಲ್ಲ ಮಾಡ್ತಾ ಇರೋದು ಇದು ದೌರ್ಜನ್ಯ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಇದೇ ರೀತಿ ಇದನ್ನು ಅರ್ಥ ಮಾಡ್ಕೊಂಡು ಅವ್ರ ಜಮೀನು ಅವ್ರು ವಾಪಸ್ ಕೊಡಲಿಲ್ಲ ಅಂದರೆ ಇಡೀ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಬಂದು ಇಲ್ಲಿ ಒಂದು ಧರಣಿ ಮಾಡಬೇಕಾಗ್ತದೆ. ನ್ಯಾಯವನ್ನು ನಾನು ಖಂಡಿತ ಇವ್ರಿಗೆ ನಾಗರಾಜ್ ಅವ್ರಿಗೆ ಇದನ್ನು ಒದಗಿಸ್ಕೊಡ್ತೀನಿ ಅಂತ ನಿಮ್ಮ ಮುಖಾಂತರ ನಾನು ಖಂಡಿತ ಹೇಳ್ತಾ ಇದ್ದೇನೆ. ಮುಂದೊಂದು ದಿನದಲ್ಲಿ ಒಳ್ಳೆಯದಾಗಬೇಕು. ನಾಗರಾಜ್ ಯಾರಿಗೂ ಕೂಡ ಕೆಟ್ಟದಾಗಬಾರ್ದು. ಅವ್ರಿಗೂ ಯಾರು ಜಮೀನು ಮಾಡ್ತಾ ಅವ್ರಿಗೂ ಕೆಟ್ಟದಾಗಬಾರ್ದು, ಇವ್ರಿಗೂ ಕೆಟ್ಟದಾಗಬಾರ್ದು. ಅವ್ರ ಹಣ ಏನಿದೆ, ಹಣ ಏನು ಕೊಟ್ಟಿದ್ದಾರೆ ಅದನ್ನು ತೊಗೋಬೇಕು, ಅವ್ರಿಗೆ ಆಸ್ತಿಯನ್ನು ಬಿಡಬೇಕು ಅನ್ನೋದೇ ನನ್ನ ಉದ್ದೇಶ. ಇದನ್ನು ಮಾಡಲಿಲ್ಲ ಅಂದರೆ ಮುಂದೊಂದು ದಿನದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಂಥ ಅನ್ಯಾಯವನ್ನು ತಾವುಗಳು ಮಾಡ್ತಾ ಇದ್ದೀರಾ. ಜೊತೆಗೆ ನೀವು ಒಬ್ಬ ಲಾಯರ್ ಆಗಿ ಇಂಥ ವಿಷಯಕ್ಕೆ ನೀವು ಕುಮ್ಮಕ್ಕೆ ಕೊಡ್ತಾ ಇದ್ದೀರಾ. ನಿಮ್ಮ ಮೇಲೂ ಕೂಡ ನಾನು ಕಂಪ್ಲೇಂಟನ್ನು ಲಾಂಚ್ ಮಾಡೇ ಮಾಡ್ತೀನಿ ನನ್ನ ಸಂಸ್ಥೆ ಕಡೆಯಿಂದ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.